ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು 37 ಎದೆ ಸುತ್ತಳತೆ ಬ್ಲೌಸ್ದು ಹೇಗೆ ಕಟ್ ಮಾಡಬೇಕು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದು ಬಂದು 37 ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. ಸೊ ಯಾರಿಗಿನ್ನ 37 ಹೇಗೆ 37 ಎದೆ ಸುತ್ತಳತೆದು ಅಂತ ಕಂಡುಹಿಡಿಯೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಇವಾಗ ಉಕ್ಸ್ಪಟ್ಟಿ ಕಡೆಯಿಂದ ತಗೊಳ್ಳಿ. ಈ ರೀತಿ ಉಕ್ಸ್ಪಟ್ಟಿ ಕಡೆಯಿಂದ ಹಾರ್ಮಲ್ವರೆಗೂ ಕೂಡ ತಗೊಂಡ್ರೆ ನೋಡಿ 9.25 ಇಂಚ್ ಬರ್ತಾ ಇದೆ. 9.25 ಇಂಚು ಅಂತಂದರೆ 9ನ 4ನೇ ಭಾಗ ಮಾಡಿದ್ರೆ 36 ಬರುತ್ತೆ. ಇನ್ನು 1/4 ಇಂಚ್ ಎಕ್ಸ್ಟ್ರಾ ಇದೆ ಅಲ್ಲ, ಅದು 1/4 ಇಂಚು 4ನೇ ಭಾಗ ಅಂತಂದರೆ 37 ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. ಸೊ 36, 38 ಅದೇ ರೀತಿ ಇರಬೇಕು ಅಂತ ಏನಿಲ್ಲ. ಸೊ ಈ ರೀತಿ ಕೂಡ ಚೇಂಜಸ್ ಇರುತ್ತೆ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳಿದ್ದು 37 ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. ಇವಾಗ 9.25 ಇಂಚ್ಗೆ ನಾನು 3 ಇಂಚನ್ನ ಆ್ಯಡ್ ಮಾಡಿ ನೋಡಿ, ಈ ರೀತಿ 12.25 ಇಂಚ್ಗೆ ಲೈನಿಂಗ್ನ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಲೈನಿಂಗ್ನ ಫೋಲ್ಡ್ ಮಾಡಿಕೊಂಡು ನಿಮಗೇನಾದರೂ ಇನ್ನೂ ಸ್ವಲ್ಪ ಕಡಿಮೆ ಬೇಕು ಅಂತಂದರೆ ನೀವು 2 ಇಂಚು 2.5 ಇಂಚ್ ಕೂಡ ನೀವು ಇಟ್ಕೋಬೋದು. ಬಟ್ ಬಿಗಿನರ್ಸ್ಗೆ ನಾನು ಹೇಳ್ಕೊಡ್ತಿರೋದ್ರಿಂದ ಯಾವಾಗಲೂ ಕೂಡ ಸ್ವಲ್ಪ ಜಾಸ್ತಿನೇ ಬಟ್ಟೆನೇ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ಇವಾಗ ಇದನ್ನು ಕಟಿಂಗ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಫಸ್ಟು 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಬೆನ್ನಿನ ಪೂರ್ಣ ಉದ್ದ ಎಷ್ಟಿದೆ ಅನ್ನೋದು ನೋಡ್ಕೋಬೇಕು. ನಾನು ಎಲ್ಲ ಬ್ಲೌಸೆಲ್ಲ ಆಲ್ಮೋಸ್ಟ್ ಆಲ್ ಇದೇ ರೀತಿ ಹೇಳ್ಕೊಡ್ತೀನಿ. ಸೊ ಇದರಲ್ಲೂ ಕೂಡ ಇದೇ ರೀತಿ ಸೇಮ್ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಈ ರೀತಿ ಅಳತೆ ಬ್ಲೌಸ್ನ ಹೀಗೆ ಇಟ್ಕೊಂಡು ಭುಜದಿಂದ ಈ ರೀತಿ ಕೆಳಗಡೆವರೆಗೂ ಕೂಡ ಬೆನ್ನಿನ ಪೂರ್ಣ ಉದ್ದ ಎಷ್ಟಿದೆ ಅನ್ನೋದನ್ನು ಈ ರೀತಿ ನೋಡ್ಕೋಬೇಕು ನೋಡಿ. ಹೀಗೆ ಇಲ್ಲಿಗೆ ನೋಡಿಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ನಾನು ಬ್ಯಾಕ್ ಪಾರ್ಟ್ ಕಟ್ ಮಾಡ್ತಾ ಇದ್ದೀನಿ. ಫಸ್ಟು ಈ ರೀತಿ ಇದಕ್ಕೆ ಸ್ಟ್ರೈಟು ಲೈನ್ ಹಾಕಿ. ಇದಾದ ನಂತರ ಸೊಂಟ ಸುತ್ತಳತೆ ಎಷ್ಟಿದೆ ಅನ್ನೋದು ನೋಡ್ಕೋಬೋದು. ಇದನ್ನು ಟೇಪಲ್ಲಿ ಅಳತೆ ಇಟ್ಕೊಂಡು 4ನೇ ಭಾಗನೂ ಕೂಡ ಮಾರ್ಕ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಈ ರೀತಿ ಜಾಯಿಂಟ್ ಇರುತ್ತೆ ಅಲ್ವಾ ಸೈಡಲ್ಲಿ, ಅದನ್ನೇ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಹೀಗೆ ಕೂಡ ಮಾರ್ಕ್ ಮಾಡ್ಕೋಬೋದು. ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಯಾಕಂತಂದರೆ ಇಲ್ಲಿ ನಮಗೆ ಬ್ಯಾಕ್ ಡಾಟ್ ಬರುತ್ತೆ ಅಲ್ವಾ, ಅದಕ್ಕೋಸ್ಕರ. ಸೊ 37 ಎದೆ ಸುತ್ತಳತೆಗೆಲ್ಲ ನಾವು 2.25 ಇಂಚನೇ ಡೀಪ್ ಇಡ್ತಾ ಇದ್ದೀನಿ. ಯಾಕಂತಂದರೆ ಡೀಪ್ ಸ್ವಲ್ಪ ಜಾಸ್ತಿ ಇದೆ ಇವ್ರದ್ದು, ಅದಕ್ಕೋಸ್ಕರ 2.25 ಇಂಚನೇ ಸಾಕು ಅಂತಂದ್ಬಿಟ್ಟು ಇಡ್ತಾ ಇದ್ದೀನಿ. ಭುಜ ಬಂದು ನೀವು ಅಳತೆ ಬ್ಲೌಸಲ್ಲಿ ನೋಡಿ ಕೂಡ ಇಟ್ಕೋಬೋದು, ಹಾಗೆಯೇ ಇಡ್ತೀನ ಅಂತಂದ್ರೂ ಕೂಡ ಇಟ್ಕೋಬೋದು ನೋಡಿ. ಈ ರೀತಿ ಅಳತೆ ಬ್ಲೌಸಲ್ಲಿ ಈ ರೀತಿ ಇಟ್ಕೊಳ್ಳಿ. 1/2 ಇಂಚು ಎಕ್ಸ್ಟ್ರಾ ಇಟ್ಕೊಳ್ಳಿ ನೋಡಿ. ಹೀಗೆ ನಾವು ನಾರ್ಮಲಾಗಿ ಇಟ್ಟಿದ್ದರೂ ಕೂಡ ಈ ರೀತಿ 3 ಇಂಚನ್ನ ಇಡ್ತಾ ಇದ್ವಿ. 3.25 ಇಂಚ್ಗೆ ಇದು ಕೂಡ 3.25 ಇಂಚ್ ಇದೆ. ಇದಾದ ನಂತರ ಹಾರ್ಮೋನ್ನ ಈ ರೀತಿ ಸೈಡಿಂದ ತಗೊಳ್ಳಿ. ಹೀಗೆ ಬ್ಯಾಕ್ ಪಾರ್ಟಲ್ಲಿ ಈ ಕಡೆ ಸೈಡ್ ಇರುತ್ತೆ ಅಲ್ವಾ, ಈ ಸೈಡಲ್ಲಿ ಯಾಕಂತಂದರೆ ಇವ್ರದ್ದು ಅಳತೆ ಬ್ಲೌಸ್ ಅನ್ನೋದು ಕರೆಕ್ಟಾಗಿದೆ ಅವ್ರಿಗೆ, ಅದಕ್ಕೋಸ್ಕರ ಈ ಥರನೇ ತಗೋತಾ ಇದ್ದೀನಿ. ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚು ಎಕ್ಸ್ಟ್ರಾ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ನಾನು ನಿಮಗೆ ಒಂದು ಪಾಯಿಂಟ್ಸ್ನ ಹೇಳ್ತೀನಿ ಅಂತಂದೆ ಅಲ್ವಾ, ಇವ್ರಿಗೆ ಏನಾಗಿದೆ ಅಂತಂದರೆ ಸ್ವಲ್ಪ ದಪ್ಪನೇ ಇದ್ದಾರೆ, ಬಟ್ ಎದೆ ಸುತ್ತಳತೆ ಅನ್ನೋದು ಕಡಿಮೆ ಇದೆ. ಇಂಥ ಬ್ಲೌಸ್ಗೆ ನಾವು ಹಾರ್ಮೋಲು ಜಾಸ್ತಿ ಇದೆ. ನಾನು ತೋರಿಸ್ತೀನಿ ಎಷ್ಟಿದೆ ಅಂತಂದ್ಬಿಟ್ಟು ನೋಡಿ. ಹಾರ್ಮೋಲ್ ಬಂದು 7 ಇಂಚ್ ಇದೆ. ನೀವು ಕೇಳ್ಬೋದು 36 ಎದೆ ಸುತ್ತಳತೆ 37ಕ್ಕೆಲ್ಲ 6 ಇಂಚ್ ಇಟ್ಟರೆ ಸಾಕಲ್ವಾ ಅಂತ. ನಾನು ಹೇಳಿದೆ ಅಲ್ವಾ, ಒಬ್ಬೊಬ್ರಿಗೆ ಏನಾಗುತ್ತೆ ಅಂತಂದರೆ ಎದೆ ಸುತ್ತಳತೆ ಕಡಿಮೆ ಇರುತ್ತೆ, ಬಸ್ ಈ ರೀತಿ ಹಾರ್ಮೋಲ್ ಹತ್ರ ಜಾಸ್ತಿ ಇರುತ್ತೆ. ಅವ್ರಿಗೆ ಏನು ಮಾಡಬೇಕು, ನಾವು ಅವ್ರದ್ದು ಅದೇ ರೀತಿ ಇದೆ ಅಂತಂದಮೇಲೆ ಅದೇ ರೀತಿ ಕಟ್ ಮಾಡಲೇಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಹಾರ್ಮೋಲ್ ಹತ್ರ ಟೈಟ್ ಆಗುತ್ತೆ. ಸೊ ಸುಮಾರು ಜನ ಕೇಳಿದ್ರಿ ಅಲ್ವಾ ಟೈಟ್ ಏನಕ್ಕಾಗುತ್ತೆ ಅಂತ, ಇದೇ ಕಾರಣಕ್ಕೆ. ಹಾರ್ಮೋಲ್ ಹೋಗಿ ಕರೆಕ್ಟಾಗಿ ಅವ್ರಿಗೆ ಕೂರಲಿಲ್ಲ ಅಂತಂದರೆ ಇಲ್ಲಿ ಒಂದು ನಿಮಗೆ ಟೈಟ್ ಆಗುತ್ತೆ. ಅದಕ್ಕೋಸ್ಕರ ಅದೇ ರೀತಿ ಇಡಿ. 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಎದೆ ಸುತ್ತಳತೆ ಬಂದು 9.25 ಇಂಚ್ ಇದೆ ಅಲ್ವಾ, 9.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದರ 2ರ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ಈ ರೀತಿ ಇವಾಗ ಶೇಪ್ ಕೊಡಿ ನೋಡಿ. ಹೀಗೆ ಶೇಪ್ ಕೊಡ್ತು ಅಂತಂದರೆ ಹಾರ್ಮೋಲ್ದು ನಿಮಗೆ ಮಾರ್ಕ್ ಅನ್ನೋದು ರೆಡಿ ಆಯಿತು. ಇದಾದ ನಂತರ ಬ್ಯಾಕ್ ಡೀಪ್ನ ನೋಡ್ಕೊಳ್ಳೋಣ. ಇದು ಬಂದು ಬೋಟ್ ನೆಕ್ ಬ್ಲೌಸ್ ಆಗಿದೆ, ಅದಕ್ಕೋಸ್ಕರ ನಾನು ಇಲ್ಲಿ ಡೀಪ್ನ ತಗೋತೀನಿ ನೋಡಿ. ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡಿಕೊಂಡು ಅದನ್ನು ಹೀಗೆ ಇಟ್ಕೊಳ್ಳಿ. 1/4 ಇಂಚು ಮೇಲ್ಗಡೆಗೆ ಇಟ್ಕೊಳ್ಳಿ. ಈ ರೀತಿ ಆದಮೇಲೆ ಇಲ್ಲಿ ನಾವು 2.25 ಇಂಚ್ಗೆ ತೊಗೊಂಡಿದ್ದೀವಿ ಅಲ್ವಾ, ಇಲ್ಲಿ ಬಂದು 2.25 ಇಂಚ್ಗೆ ತೊಗೋತಾ ಇದ್ದೀನಿ. ಯಾಕಂತಂದರೆ ಸ್ವಲ್ಪ ಬ್ರಾಡಾಗಿರಲಿ ಅಂತ. ನಾನು ಡೀಪ್ ತೋರಿಸ್ತೀನಿ ಎಷ್ಟಿದೆ ಅಂತಂದ್ಬಿಟ್ಟು 10 ಇಂಚು ಡೀಪ್ ಬಂದಿದೆ. ಇದನ್ನು ಈ ರೀತಿ ಇವಾಗ ಸೇರಿಸ್ಕೊಂಡು
ಸೇರಿಸ್ಕೊಂಡು ಇಲ್ಲೂ ಕೂಡ ಅವರು ರೌಂಡ್ ನೆಕ್ ಕೇಳಿದ್ದಾರೆ, ಅದಕ್ಕೋಸ್ಕರ ರೌಂಡ್ ನೆಕ್ ಇಡ್ತಾ ಇದ್ದೀನಿ. ಸೊ ಇದಿಷ್ಟು ಗೊತ್ತಾಯ್ತಲ್ವ. ಬ್ಯಾಕಲ್ಲಿ ಹಾಗೆಯೇ ಭುಜದ ಮಧ್ಯದಿಂದ ತಗೊಳ್ಳಿ. ಯಾವಾಗಲೂ ಕೂಡ 3.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಾನು ಆಲ್ಮೋಸ್ಟಲ್ಲಿ ಎಲ್ಲ ಬ್ಲೌಸ್ ಕಟಿಂಗಲ್ಲೂ ಕೂಡ ಹೇಳ್ಕೊಟ್ಟಿದ್ದೀನಿ ಅಲ್ವಾ. ಇಲ್ಲಿ ನಾವು ಡೀಪ್ ಎಷ್ಟಿರುತ್ತೆ ಅದರಿಂದ ಕೆಳಗಡೆಗೆ ನಮಗೆ ಡಾಟ್ ಅನ್ನೋದು ಬರಬೇಕು ಅಂತ. ಸೊ ಅದರಿಂದ ಕೆಳಗಡೆಗೆ ಇಟ್ಕೊಳ್ಳಿ. ಈ ಕಡೆ 1/4 ಇಂಚು, ಹಾಗೆಯೇ ಈ ಕಡೆ 1/4 ಇಂಚು. ಸೊ ಇದಿಷ್ಟು ಆಯ್ತಲ್ವ. ಇದನ್ನು ಇವಾಗ ಕಟಿಂಗ್ ಮಾಡಿ ತೆಗೆದುಬಿಡಬೇಕು. ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಕಮೆಂಟಲ್ಲಿ ನನಗೆ ಕಳಿಸಿದ್ದೀರಲ್ವ ಅಳತೆದು ಬ್ಲೌಸ್ದು, ನಾನು ಅದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಕಟಿಂಗ್ ಮಾಡಿ ತೋರಿಸ್ತೀನಿ. ಅಳತೆ ಕಳಿಸಿದ್ದೀರಲ್ವ ಅದೇ ಅಳತೆಗೆ ಕಟ್ ಮಾಡಿ ತೋರಿಸ್ತೀನಿ ಹೇಗೆ ಕಟ್ ಮಾಡೋದು ಅಂತ ಅಂದ್ಬಿಟ್ಟು. ಸೊ ಇದನ್ನು ಇವಾಗ ಕಟಿಂಗ್ ಮಾಡಿ ತೆಗೆದುಬಿಡೋಣ. ನಿಮಗೆ ಬೇರೆ ಶೇಪ್ ಬೇಕು ನೆಕ್ ಅಂತಂದರೆ ಬೇರೆ ಶೇಪ್ಗಳಲ್ಲೂ ಕೂಡ ಇಟ್ಕೋಬೋದು. ನಾನು ನಿಮಗೆ ನೆಕ್ಸ್ಟ್ ಹೇಳ್ಕೊಡ್ತೀನಿ ಎಲ್ಲ ಶೇಪಲ್ಲೂ ಹೇಗೆ ಕಟ್ ಮಾಡೋದು ಅಂತ ಅಂದ್ಬಿಟ್ಟು. ಸೊ ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಯಿತು. ಇವಾಗ ಫ್ರಂಟ್ ಪಾರ್ಟ್ನು ಕೂಡ ಅದೇ ರೀತಿ ರೆಡಿ ಮಾಡ್ಕೊಳ್ಳೋಣ. ಸೊ ಆರ್ಮೋಲ್ ಬಂದು 7 ಇಂಚಸ್ ಇದೆ, ಅದಕ್ಕೋಸ್ಕರ 7 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ನೋಡಿ ಹೀಗೆ ಇಟ್ಕೊಂಡು, ಯಾಕಂತಂದರೆ ಅವ್ರಿಗೆ ಶೋಲ್ಡರ್ ಡ್ರಾಪ್ ಆಗ್ತಿತ್ತು, ಅದಕ್ಕೋಸ್ಕರ ಏನು ಮಾಡಿದೆ ಅಂತಂದರೆ ಹಾರ್ಮೋಲ್ ಅನ್ನೋದು ಸ್ವಲ್ಪ ಜಾಸ್ತಿ ಇಟ್ಟಿದೆ. ಆವಾಗ ಏನಾಯಿತು ಕರೆಕ್ಟಾಗಿ ಕೂತಿದೆ. ಅದಕ್ಕೋಸ್ಕರ ಇವಾಗ ಮತ್ತೆ ಅದೇ ರೀತಿ ಇಟ್ಟೆ ನಾವು ಕಟ್ ಮಾಡಬೇಕಾಗುತ್ತೆ. 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ರೌಂಡ್ ಶೇಪ್ ಕೊಡಿ. ಇದಾದ ನಂತರ ಫ್ರಂಟ್ ಡೀಪ್ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ನೋಡಿ ಹೀಗೆ ಇಟ್ಕೊಂಡು ಫ್ರಂಟ್ ಡೀಪ್ನ ನೋಡ್ಕೊಳ್ಳಿ. ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಸ್ಟ್ರೈಟು. ಆವಾಗ ನಿಮಗೆ ಪರ್ಫೆಕ್ಟಾಗಿ ಫ್ರಂಟ್ ಡೀಪ್ ಅನ್ನೋದು ತಗೊಳ್ಳೋಕ್ಕೆ ಗೊತ್ತಾಗುತ್ತೆ. 1/2 ಇಂಚ್ ಎಕ್ಸ್ಟ್ರಾನೇ ಇಟ್ಟು ತಗೊಳ್ಳಿ. ಸೊ ಫ್ರಂಟ್ ಡೀಪ್ ಬಂದು 6.25 ಇಂಚ್ ಬರ್ತಾಯಿದೆ, 6.25 ಇಂಚ್ನೇ ತಗೊಂಡಿದ್ದೀನಿ. ನೋಡಿ 6.25 ಇಂಚ್ಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಬಂದು 2.25 ಇಂಚ್ ಇದೆ ಅಲ್ವಾ, ಇಲ್ಲಿ 3 ಇಂಚ್ಗೆ ಇಡಬೇಕು. ಯಾಕಂತಂದರೆ ಫ್ರಂಟಲ್ಲಿ ಸ್ವಲ್ಪ ಶೇಪ್ ಅನ್ನೋದು ಬ್ರಾಡಾಗಿರಬೇಕು, ಅದಕ್ಕೋಸ್ಕರ. ಆವಾಗ ನಿಮಗೆ ಫಿಟ್ಟಿಂಗ್ ನೀಟಾಗಿ ಕೂರುತ್ತೆ. ಈ ರೀತಿ ಇಟ್ಕೊಂಡು ಇಲ್ಲೂ ಕೂಡ ಈ ರೀತಿ ರೌಂಡ್ ಶೇಪ್ ಕೊಡಿ. ನೋಡಿ ಹೀಗೆ. ಇದಾದ ನಂತರ ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಈ ರೀತಿ ಇಟ್ಕೊಂಡು 1/2 ಇಂಚು ಮೇಲ್ಗಡೆಗೆ ಬಿಟ್ಟು ಇಟ್ಕೊಳ್ಳಿ. ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು, 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಮತ್ತೆ ಉಕ್ಸ್ಪಟ್ಟಿ ಕಡೆ ತಗೊಳ್ಳಿ. ಅಲ್ಲಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ಎಷ್ಟಿದೆ ಅಷ್ಟನ್ನು ಈ ರೀತಿ ಇಟ್ಕೊಳ್ಳಿ. ಅಲ್ಲಿಂದ 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ನಾನು ಎಲ್ಲ ವೀಡಿಯೋಸಲ್ಲಿ ಹೇಳಿದ್ದೀನಿ ಅಲ್ವಾ. ಇಲ್ಲಿ ನಮಗೆ ಅಟ್ಯಾಚ್ ಮಾಡೋದಕ್ಕೂ ಕೂಡ ಬೇಕಾಗುತ್ತೆ, ಇಲ್ಲಿ ಡಾಟ್ಗೂ ಕೂಡ, ಇಲ್ಲಿ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೂ ಕೂಡ ಬೇಕಾಗುತ್ತೆ, ಅದಕ್ಕೋಸ್ಕರ. ಸೊ ಇದಿಷ್ಟು ಆದಮೇಲೆ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಯಾವಾಗಲೂ ಕೂಡ ಮೊದಲನೇ ಡಾಟ್ ಬಂದು ಇದ್ರ ನೇರಕ್ಕೆ ಇರಬೇಕು, ನೆಕ್ ನೇರಕ್ಕೆ 2.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆಯೇ ಭುಜದ ಮಧ್ಯದಿಂದ 2.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಕಡೆ 1 ಇಂಚು, ಹಾಗೆಯೇ ಈ ಕಡೆ 1 ಇಂಚು, ಇದೆರಡನ್ನು ಕೂಡ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಇದಾದ ನಂತರ ಇಲ್ಲಿಂದ ಇಲ್ಲಿಗೆ ವಿಡ್ತ್ ಎಷ್ಟಿದೆ ನೋಡ್ಕೊಳ್ಳಿ. 2.5 ಇಂಚ್ ಇದೆ ಅಲ್ವಾ, ಇಲ್ಲಿಂದ ಇಲ್ಲಿಗೂ ಕೂಡ 2.5 ಇಂಚು, ಇಲ್ಲಿಂದ ಇಲ್ಲಿಗೆ 2.5 ಇಂಚು ಗ್ಯಾಪಲ್ಲಿ ಈ ರೀತಿ ಇಟ್ಕೋಬೇಕು. ಸಾರಿ, ಇಲ್ಲಿಂದ ಅಲ್ಲ, ಇಲ್ಲಿಂದ 2.5 ಇಂಚ್ಗೆ ಇಟ್ಕೊಂಡು ಇಲ್ಲಿಗೆ ನಾವು ಅಟ್ಯಾಚ್ ಮಾಡಬೇಕು. ನೋಡಿ ಈ ರೀತಿ ರೆಡಿ ಆಗುತ್ತೆ. ಸೊ ಇದಿಷ್ಟು ಆದಮೇಲೆ ಇದನ್ನು ಕೂಡ ಕಟಿಂಗ್ ಮಾಡಿ ಬಿಡೋಣ. ನಿಮಗೆ ಫ್ರಂಟಲ್ಲಿ ಯಾವುದಾದ್ರೂ ಬೇರೆ ಶೇಪ್ ಬೇಕಂತಂದ್ರೂ ಕೂಡ ನೀವು ಶೇಪ್ನ ಡ್ರಾ ಮಾಡಿಕೊಂಡು ಕಟಿಂಗ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಅಷ್ಟೇ ಆರ್ಮಲ್ ಹತ್ರ ಇವಾಗ ಕಟ್ ಮಾಡಿಬಿಟ್ಟು, ಸೊ ನಾನು ತೋರಿಸ್ತೀನಿ ಹೇಗೆ ಅಂತಂದ್ಬಿಟ್ಟು. ಒಂದೊಂದರಲ್ಲಿ ಹೇಗೆ ಬರುತ್ತೆ ಅಂತಂದರೆ, ಒಬ್ಬೊಬ್ರು ಏನು ಮಾಡ್ತಾರೆ, ಇವಾಗ 7 ಇಂಚಸ್ ಇದೆ ಅಲ್ಲಪ್ಪ, ಇಷ್ಟೊಂದು ಇದ್ದರೆ ಕರೆಕ್ಟ್ ಆಗುತ್ತಾ ಇಲ್ವಾ ಅಂತಂದ್ಬಿಟ್ಟು ಡೌಟ್ಸ್ ಇರುತ್ತೆ. ಸೊ ಅವರು ವೇರ್ ಮಾಡಿ ತೋರಿಸಿದ್ರೆ ನಾನು ನಿಮಗೆ ತೋರಿಸ್ತಾ ಇದ್ದೆ. ಬಟ್ ಹೇಳಿದೆ ಅಲ್ವಾ, ಹಳ್ಳಿ ಕಡೆ ಅಷ್ಟೊಂದೆಲ್ಲ ವೇರ್ ಮಾಡಿ ತೋರಿಸೋದಕ್ಕೆ ಯಾರೂ ಇಷ್ಟಪಡೋದಿಲ್ಲ. ಹಾಗೆಯೇ ಎದೆ ಸುತ್ತಳತೆ ಬಂದು ಫ್ರಂಟಲ್ಲಿ ಯಾವಾಗಲೂ ಕೂಡ 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂತಂದರೆ ಇಲ್ಲಿ ಬಂದು ನಿಮಗೆ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ 1/2 ಇಂಚು ಎಕ್ಸ್ಟ್ರಾ ಹೋಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಇಲ್ಲಿ ನಾವು 1/2 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು 9.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಕೆ ತೋರಿಸ್ತೀನಿ ನೋಡಿ. ಹೀಗಿಟ್ಕೊಳ್ಳಿ. ಹೀಗಿಟ್ಕೊಂಡು ಈ ರೀತಿ 1/2 ಇಂಚು ಮೇಲ್ಗಡೆ ಬಿಟ್ಟು ಈ ರೀತಿ ಇಟ್ಕೊಳ್ಳಿ. ಮತ್ತೆ ಅಳತೆ ಬ್ಲೌಸ್ನ ತಗೊಂಡು ಸರಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು.
ನೋಡಿ 8.25 ಇಂಚ್ ಬರ್ತಾಯಿದೆ. ಸೊ ಇದು ಬಂದು ಇಲ್ಲಿ ಅರ್ಧ ಇಂಚು ಹೋಗುತ್ತೆ ಡಾಟ್ಗೆ. ಸೊ 9 ಇಂಚ್ ಬಂದಿದೆ. 9 ಇಂಚಲ್ಲಿ ನಮಗೆ ಇಲ್ಲಿ ಡಾಟ್ಗೂ ಕೂಡ ಈ ರೀತಿ ಡಾಟ್ ಹಿಡಿದಾಗಲೂ ಕೂಡ ಸ್ವಲ್ಪ ಹೋಗುತ್ತೆ, ಆವಾಗ ಕೂಡ ಈ ರೀತಿ ಎಕ್ಸ್ಪೆಂಡ್ ಆಗುತ್ತೆ. ಉಕ್ಸ್ಪಟ್ಟಿ ಕೂಡ ಅರ್ಧ ಇಂಚ್ ಹೋಗುತ್ತೆ, ಆವಾಗ ಇದು ಪರ್ಫೆಕ್ಟಾಗಿ ಆಗುತ್ತೆ. ಸೊ ಇದಿಷ್ಟು ಗೊತ್ತಾಯ್ತಲ್ವ. ಇವಾಗ ಬೆಲ್ಟ್ ಪಟ್ಟಿ ಕಟ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ. ಈ ರೀತಿ ಬಟ್ಟೆ ಪೀಸ್ನ ಇಟ್ಕೊಳ್ಳಿ. ಇಟ್ಕೊಂಡು ನಮಗೆ ಬೆಲ್ಟ್ ಪಟ್ಟಿದು ಉದ್ದ ಎಷ್ಟು ಅಂತ ಅಂದ್ಬಿಟ್ಟು ಕಟ್ ಮಾಡೋದಕ್ಕೆ ಗೊತ್ತಾಗೋದಿಲ್ಲ ಅನ್ನೋರು ಇಲ್ಲಿ ನಾವು ಸಿಮ್ಮಿಂಗ್ ಅಲೈಸ್ ಇರುತ್ತೆ ಅಲ್ವಾ, ಅದನ್ನು ಸೇರಿಸಿ ಈ ರೀತಿ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಗೆ ನಿಮಗೆ ಬೆಲ್ಟ್ ಪಟ್ಟಿ ಅನ್ನೋದು ಬರಬೇಕು. ಇದಾದ ನಂತರ ಸೊ 4 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಬಂದು 3.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 3 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರು ಕೂಡ ಪರವಾಗಿಲ್ಲ. ಇಲ್ಲಿ 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ಈ ರೀತಿ ನೀಟಾಗಿ ಶೇಪ್ ಕೊಡಿ. ಇದಿಷ್ಟು ಶೇಪ್ ಕೊಟ್ಟ ಮೇಲೆ ಇದನ್ನು ಕಟಿಂಗ್ ಮಾಡಿ ತೆಗಿ. ಸೊ ಗೊತ್ತಾಯ್ತಲ್ವ ಬೆಲ್ಟ್ ಪಟ್ಟಿನೂ ಹೇಗೆ ಕಟ್ ಮಾಡೋದು ಅಂತ ಅಂದ್ಬಿಟ್ಟು. ಇದಿಷ್ಟು ನಿಮಗೆ ಇವತ್ತು ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅವರು ಕೇಳ್ತೀನಿ ವೇರ್ ಮಾಡಿ ತೋರಿಸ್ತೀನಿ ಅಂತಂದರೆ ನಾನು ನಿಮಗೆ ಇಷ್ಟು ಹಾರ್ಮೋಲ್ ಕಟ್ ಮಾಡಿದ್ರು ಕೂಡ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಬೇಕಾದರೆ ನಾನು ತೋರಿಸ್ಕೊಡ್ತೀನಿ. ಸೊ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಇದ್ರದ್ದು ಸ್ಲೀವ್ಸ್ ಕಟಿಂಗ್ ಬಂದು ಎಲ್ಬೋ ಸ್ಲೀವ್ಸ್ ಕಟಿಂಗ್ ಆಗಿದೆ, ಅದಕ್ಕೋಸ್ಕರ ನಾನು ಸ್ಲೀವ್ಸ್ ಕಟಿಂಗ್ನ ತೋರಿಸಿಲ್ಲ. ಸ್ಲೀವ್ಸ್ ಕಟಿಂಗು ಸಪ್ರೇಟು, ಸ್ಟಿಚಿಂಗು ಮತ್ತು ಕಟಿಂಗು ಎರಡನ್ನೂ ಕೂಡ ಎಲ್ಬೋ ಸ್ಲೀವ್ಸ್ದು ಕೇಳಿದರು ಸ್ಟಿಚಿಂಗು ಮತ್ತು ಕಟಿಂಗ್ ತೋರಿಸಿ ಅಂತ ಅಂದ್ಬಿಟ್ಟು, ಅದಕ್ಕೋಸ್ಕರ ಸಪ್ರೇಟ್ ವೀಡಿಯೋನ ಮಾಡಿ ಎರಡನ್ನೂ ಕೂಡ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು.